ಸೊ ಇಡೀ ಹಂಪಿಗೆ ಸನ್ರೈಸ್ಗೆ ಒಂದು ಬೆಸ್ಟ್ ಪಾಯಿಂಟ್ ಇದು ಅಂತ ಹೇಳ್ತಾರೆ. ಏನ್ ಗುರು ಹಿಂಗಿದೆ ಇದು? ಅಮ್ಮ ಆಹಾ, ವಿಟಮಿನ್ ಸಿ ತಗೊಳ್ಳೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ. ಹೇಳು ಕರಡಿದ ರಾಜ ತೋರ್ಸಂತ ಬಂದೆ ಏನೆಲ್ಲ ಕೇಳ್ತಿರಲ್ಲ. ಇದಕ್ಕೆ ಭಗವಂತನು ಒಳ್ಳೇದ್ ಮಾಡ್ತಾನ. ಜೈ ಶ್ರೀರಾಮ್, ಜೈ ಆಂಜನೇಯ. ಅಂದ್ರೆ ಇಡೀ ಹಂಪಿ ಒಂದು ಸುಂದರವಾದ ಹೆಣ್ಣಿನ ಮುಖ ಅಂತ ನಾವು ತಗೊಂಡ್ರೆ ಕರೆಕ್ಟ್ ಆಗಿ ಹೆಣ್ಣಿಗೆ ಅಂದ ಚಂದನೆ ಆ ಬೊಟ್ಟಿಟ್ಟಂಗಿದೆ, ಹಣೆ ಬೊಟ್ಟಿಟ್ಟಂಗಿದೆ. ವಾವ್. ಬಂಗಾರದೊಡವೆ ಬೇಕೇ ಹಂಪಿ, ಬಂಗಾರದೊಡವೆ ಬೇಕೇ. ನೋಡಿ ನಮ್ ಜನ ಹೆಂಗಿರ್ತಾರೆ ಅಂದ್ರೆ ಡಾಬಾನ ಮಕ್ಕಳು ಎಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಮತ್ತೊಂದು ಹೊಸ ವ್ಲಾಗ್. ಎಲ್ಲರೂ ಅಷ್ಟೇ ಎಂಡ್ವರೆಗೂ ಸ್ಕಿಪ್ ಮಾಡದೆ ಖಂಡಿತವಾಗ್ಲೂ ನೋಡಿ, ಬಿಕಾಸ್ ಇದೊಂದು ವಿಶೇಷವಾದ ವ್ಲಾಗ್. ಏಕೆಂದರೆ ನಮ್ಮ ಸುತ್ತಮುತ್ತಲಿನ ಜಗತ್ತಲ್ಲಿ ಏನೇನೋ ನಡೀತಾ ಇದೆ. ಒಂದು ಸ್ವಲ್ಪ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ಆಂಜನೇಯನ ಮೊರೆ ಹೋಗ್ತಾ ಇದ್ದೀವಿ. ಹಂಪಿನಲ್ಲಿ ಬಾಲಾಂಜನೇಯ ಅಂತ ಟೆಂಪಲ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಟೈಮ್ ಒಂದು 4:15 ಆಗಿದೆ, 5 ಗಂಟೆ ಹತ್ತತ್ರ. ಸೊ ಬೆಳಗ್ಗೆನೇ ಹೋಗಿ ಸನ್ರೈಸ್ ನೋಡೋಣ ಅನ್ನೋ ಆಸೆ ಆಗಿದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಖಂಡಿತವಾಗ್ಲೂ ಯಾರೂ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ಈ ವಿಡಿಯೋನ ನೋಡಿ. ಸೊ ಆಂಜನೇಯನ ನಾನು ಬೇಡ್ಕೋತಾ ಇದ್ದೀನಿ, ಎಲ್ಲ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆ ಬುದ್ಧಿ ಬರಲಿ. ಆ್ಯಂಡ್ ಜನರಲ್ಲಿ ಸ್ವಲ್ಪ ಈ ದ್ವೇಷ ಗೀಷ ಎಲ್ಲ ಕಮ್ಮಿಯಾಗಿ ಪ್ರೀತಿ ಹುಟ್ಟಲಿ ಅಂತ ಬೇಡ್ಕೊಳಕ್ಕೆ ಹೋಗ್ತಾಯಿದ್ದೀನಿ. ನೀವು ನನ್ನ ಜೊತೆ ಬರ್ತೀರಾ ಅಲ್ವಾ? ಬನ್ನಿ, ಎಲ್ಲ ಆಂಜನೇಯನ ಬೇಡ್ಕೊಂಡು ನಮ್ಮ ನಿಜವಾದ ಬಾಸ್ ಅಂದರೆ ಆಂಜನೇಯನ ಬಾಸ್, ಆಂಜನೇಯನೇ ನಮ್ಮ ಬಾಸ್, ಜೈ ಆಂಜನೇಯ ಅಂತೇಳಿ ಬನ್ನಿ ದೇವಸ್ಥಾನಕ್ಕೆ ಹೋಗ್ಬೋಣ. ಗುಡ್ ಮಾರ್ನಿಂಗ್. ಹೊಸಪೇಟೆಯಿಂದ ಇಲ್ಲಿ ಆನೆಗುಂದಿ ಈ ಕಡೆ ಬರೋ ತನಕ ಸ್ವಲ್ಪ 45 ನಿಮಿಷ ಬೇಕು. ಸೊ ಬಂದು ಇವತ್ತು ಇಲ್ಲಿ ಬಾಲಾಂಜನೇಯ ದೇವಸ್ಥಾನ ಅಂತ ಇದು ಮೇಲ್ಗಡೆ ಬೆಟ್ಟದ ಮೇಲಿದೆ. ಸೊ ಇಡೀ ಹಂಪಿಗೆ ಸನ್ರೈಸ್ಗೆ ಒಂದು ಬೆಸ್ಟ್ ಪಾಯಿಂಟ್ ಇದು ಅಂತ ಹೇಳ್ತಾರೆ. ಸೊ ಇಲ್ಲಿ ಹೋಗ್ತಾ ಇದ್ದೀವಿ ಇವತ್ತು. ಆಂಜನೇಯ ಕೃಪೆ ನನ್ನ ಮೇಲೆ, ನಿಮ್ಮ ಮೇಲೆ, ಎಲ್ಲರ ಮೇಲೂ ಇರಲಿ. ಜೈ ಆಂಜನೇಯ ಅಂತ ಹೇಳಿ ಶುರು ಮಾಡೋಣ, ಬನ್ನಿ. ಹನುಮನ್ ಯತ್ನ ಮಾಸ್ಥಾಯ ದುಃಖ ಕ್ಷೇಕರೋ ಭವ. ಜೈ ಆಂಜನೇಯ. ಎಲ್ಲ ಹಂಪಿಗೆ ನಾನು ಆ್ಯಕ್ಚುಲಿ ಬಂದಿದ ತಕ್ಷಣ ಇಲ್ಲಿ ಸುಮ್ಮನೆ ಆನೆಗುಂದಿ ಉತ್ಸವ ಮಾಡ್ಕೊಂಡು ಹೊರಟುಬಿಡೋಣ ಅಂತ ಇದ್ದೆ. ಬಟ್ ಆಮೇಲೆ ಏನಾಯಿತು, ಒಂದು ಪೇಜ್ ಸುಮ್ಮನೆ ಹಂಗೆ ನೋಡ್ತಾ ಇದ್ದೆ ಫೇಸ್ಬುಕ್ಕಲ್ಲಿ, ಹಂಗೆ ಇನ್ಸ್ಟಾಗ್ರಾಮಲ್ಲಿ. ಗೋ ಹಂಪಿ ಅಂತ ಒಂದು ಪೇಜ್ ಇದೆ ಇನ್ಸ್ಟಾಗ್ರಾಮಲ್ಲಿ. ಖಂಡಿತವಾಗ್ಲೂ ಯು ಶುಡ್ ಆಲ್ ಚೆಕ್ಔಟ್. ತುಂಬ ಒಳ್ಳೊಳ್ಳೆ ವೀಡಿಯೋಸ್ ಇದೆ ಹಂಪಿ ಬಗ್ಗೆ, ಸುತ್ತಮುತ್ತ ಏನೇನಿದೆ, ಟೂರಿಸ್ಟ್ ಸ್ಪಾಟ್ ಏನು ಎಲ್ಲ ಇದೆ. ಆ್ಯಂಡ್ ಮೀಟ್ ಮೈ ಫ್ರೆಂಡ್ ಇಮ್ಯಾನ್ಯುಯಲ್ ಅಂತ. ಸೊ ಹೀ ಈಸ್ ಓನ್ಲಿ ಹ್ಯಾಂಡ್ಲಿಂಗ್ ದ ಪೇಜ್ ಗೋ ಹಂಪಿ ಅಂತ. ಸೊ ಇಲ್ಲಿ ನಿಮ್ಗೆ ಯಾವುದೇ ರೀತಿ ಹಂಪಿಗೆ ಬಂದು ಎಲ್ಲೇ ಹೋಗಬೇಕು ಅನ್ನಂಗಿದ್ರು ಹೀ ಈಸ್ ದ ಪರ್ಫೆಕ್ಟ್ ಗೈಡ್. ನೀವು ಎಲ್ಲಿ ಇಳ್ಕೋಬೇಕು, ಎಲ್ಲಿ ಊಟ ಮಾಡಬೇಕು, ಎಲ್ಲಿ ಕರ್ಕೊಂಡು ಹೋಗಬೇಕು ಎಲ್ಲದನ್ನು ಇವನೇ ನೋಡ್ಕೋತಾನೆ. ಸೊ ನಾನು ಸುಮ್ಮನೆ ಪಿಂಗ್ ಮಾಡಿದೆ ಈ ಥರ ಬರ್ತಾಯಿದ್ದೀನಿ ಅಂತ. ಆ್ಯಕ್ಚುಲಿ ಪಿಂಗ್ ಮಾಡಿರಲಿಲ್ಲ, ನಾನು ಸುಮ್ಮನೆ ಯಾವುದೋ ಒಂದು ರೀಲ್ಗೆ ಯಾವುದೋ ಒಂದು ಕಮೆಂಟ್ ಮಾಡಿದ್ದೆ ಅಲ್ವಾ. ಸೊ ಹೀ ಓನ್ಲಿ ರಿಪ್ಲೈಡ್ ಆ್ಯಂಡ್ ಐ ಫೆಲ್ಟ್ ನೈಸ್, ಓಕೆ ಪರವಾಗಿಲ್ಲ, ಚೆನ್ನಾಗಿ ಇಂಟ್ರೆಸ್ಟ್ ಅಂತ ಹುಡುಗ ಅಂತ. ಸೊ ಇಮಿಡಿಯೇಟಾಗಿ ನಾನು ಕೇಳಿದೆ, ನಾನು ಕರ್ಕೊಂಡು ಹೋಗಮ್ಮ, ನಾನು ಸನ್ರೈಸ್ ನೋಡಲೇಬೇಕು ಅಂತ. ಸೊ ಅವನು ಇವಾಗ ಇಲ್ಲಿ ಬಾಲಾಂಜನೇಯ ಟೆಂಪಲ್ ಕರ್ಕೊಂಬಂದಿದ್ದಾನೆ. ಸೊ ಇಮ್ಯಾನ್ಯುಯಲ್ ಹಂಗಿಲ್ಲೆಲ್ಲ ಸುತ್ತಾಡಿಸ್ತಾನೆ. ನೀವು ಅಷ್ಟೇ ಹಂಪಿಗೆ ಬಂದು ಸುತ್ತಾಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿರುತ್ತೆ ಗೋ ಹಂಪಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಇವರಿಗೆ ಪಿಂಗ್ ಮಾಡಿ ಖಂಡಿತ ಕರ್ಕೊಂಡು ಹೋಗ್ತಾರೆ. ಓಕೆನಮ್ಮ? ಓಕೆ, ಹೊಡೋಣ, ನಡಿಯಪ್ಪ ಹೊಡೋಣ, ಬನ್ನಿ ಬನ್ನಿ. ನಮ್ಮ ಹುಡುಗರು ಡ್ರೋನೆಲ್ಲ ತಂದಿದ್ದಾರೆ. ಸನ್ರೈಸ್ ತಗೊಂಡು ಬೆಟ್ಟದ ಮೇಲಿಂದ ಇಡೀ ಹಂಪಿ ತೋರಿಸೋಣ ಅಂತ ಸ್ವಲ್ಪ ಹಂಪಿಯಿಂದ ಹುಡುಗರನ್ನ ಕರೆಸಿದ್ದಾರೆ. ನೋಡೋಣ ಹೆಂಗೆ ಬರುತ್ತೆ ಶಾಟ್. ಎಲ್ಲ ನಿಮಗೋಸ್ಕರ, ನೀವು ನೋಡಿ ಖುಷಿ ಪಡಲಿ, ಮನೇಲಿ ಕೂತ್ಕೊಂಡು ಎಲ್ಲ ನೋಡಲಿ ಅಂತ. ಅಪ್ಪ ಮಾತು ಬರ್ತಾ ಇಲ್ಲ, ಬಿಡಿ ಬನ್ನಿ ಓಣ.
ನಾವು ಆವಾಗವಾಗ ವಿಟಮಿನ್ ಸಿ ತಗೊಳ್ಳೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ. ಹತ್ಬೋದು, ಹತ್ತಕ್ಕಾಗಲ್ಲ ಅಂತಿಲ್ಲ. ಬನ್ನಿ. ಆಯಿತು, ಅರ್ಧ ಬೆಟ್ಟ ಆಗಿದೆ, ಇನ್ನು ಅರ್ಧ ಇದೆ. ಅಲ್ಲಿ ಕಾಣಿಸುತ್ತೆ ನೋಡಿ, ಅಲ್ಲಿ 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 ತನಕ ಹೋಗ್ಬೇಕು ಇವಾಗ. ಆಹಾ, ಆ ಕೇಸರಿ ಧ್ವಜ ನೋಡೋಕ್ಕೆ ಖುಷಿ ಆಗುತ್ತೆ. ಒಂಥರ ಜೈ ಬಜರಂಗಬಲಿ ಅಂತ ಹೇಳ್ಕೊಂಡು ಹೋಗ್ತಾ ಇದ್ರೆ ಇಲ್ಲಿಂದನೇ ಇಡೀ ಹಂಪಿ ಕಾಣುತ್ತೆ. ಹಂಪಿ ಅಂದರೆ ಬರೀ ಕಲ್ಲು ಬಂಡೆ, ಬರೀ ಒಂಥರ ಮರಳಿಗಾಡಿದ್ದಂಗಿದೆ, ಬೀಸಲು ಅಂತಂದು ಅಷ್ಟು ಜನ ಅಂತಾರೆ. ಇಲ್ಲಿ ಬಂದು ನಿಂತು ನೋಡಿ, ಎಲ್ಲಿ ನೋಡಿದ್ರು ಹಸಿರು ಕಾಣುತ್ತೆ. ಅಫ್ಕೋರ್ಸ್ ಇಲ್ಲಿ ಬಂಡೆ ಇದೆ, ಇಲ್ಲ ಅಂತಿಲ್ಲ. ಬಟ್ ಎಷ್ಟು ಚೆನ್ನಾಗಿದೆ ಈ ಆನೆಗುಂದಿ ಏನಿದೆಯಲ್ಲ, ಈ ಕಡೆ ಎಲ್ಲ ತುಂಬ ಚೆನ್ನಾಗಿದೆ, ಸಾಕಾಗಿದೆ. ಆನೆಗುಂದಿ ಉತ್ಸವಕ್ಕೆ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅನಿಸುತ್ತೆ. ಬನ್ನಿ, ನಾವು ಮಾತಾಡ್ಕೊಂಡು ಹೋದ್ರೆ ಆಮೇಲೆ ಸನ್ರೈಸೇ ಹೋಗ್ಬಿಡುತ್ತೆ. ನೋಡಿದವರು ಮುಕ್ಲರಿಯ ಬೈತಾರೆ ನನಗೆ, ಹೌದು ಸನ್ರೈಸ್ ತೋರಿಸ್ತೀವಿ ಅಂದ್ಬಿಟ್ಟು ಏನೂ ತೋರಿಸಲಿಲ್ಲ ಅಂತ. ಅವರು ನಿಜವನ್ನೇ ಹೇಳಿದ್ದಾರೆ. ಕಮಾನ್, ಏನು ಗುರು ಹಿಂಗಿದೆ ಇದು? ಅಮ್ಮಮ್ಮಮ್ಮಮ್ಮ, ಆಹಾ, ನಮ್ಮ ಬಾರಕ್ಕೆ ಕಲ್ ಬಿದೋಗಲ್ವ ರಜಾ? ನಮ್ಮ ಬಾರಕ್ಕೆ ಕಲ್ ಬಿದೋಗಲ್ವ ರಜಾ? ನನಗೆ ಹೇಳ್ಬೇಕಲ್ಲ, ನನ್ಗೇನು ಗೊತ್ತಾಗುತ್ತೆ? ಯಾವುದೋ ಹೇಲು ಬಿದ್ದಿದೆ, ಹೇಲು. ನನ್ಗನ್ಸೋ ಪ್ರಕಾರ ಇದು ಕರಡಿದೇ ಇರಬೇಕು. ನೋಡ್ರಪ್ಪ, ನೀವು ಏನಾದ್ರು ಗೊತ್ತಿದ್ರೆ ಇದು ಯಾವ ಪ್ರಾಣಿದು ಅಂತೇಳಿ. ಇದು ಆ್ಯಕ್ಚುಲಿ ಕಲ್ ಥರ ಕಾಣ್ತಾ ಇತ್ತು, ಬಟ್ ಕಲ್ಲಲ್ಲ, ಇದು ಹೇಲು. ಕರಡಿದ ರಾಜ? ಇಲ್ಲಣ್ಣ, ಮತ್ತೆ ಯಾವುದೋ ಪ್ರಾಣಿದು ಇರ್ಬೇಕಣ್ಣ. ಯಾವುದೋ ಪ್ರಾಣಿದೆಲ್ಲ ಕಣು, ಕರಡಿದ ಅಂತ ಕರೆಕ್ಟಾಗಿ ಹೇಳು. ಇಲ್ಲಣ್ಣ, ಯಾವುದೋ ಪ್ರಾಣಿದು ಇರ್ಬೇಕು. ಅದು ಅಣ್ಣ ಪ್ಲೇಸಸ್ ತೋರ್ಸೋದಂತ ಬಂದೆ, ಏನೆಲ್ಲ ಕೇಳ್ತಿರಲ್ಲ. ಪ್ಲೇಸಸ್ ತೋರ್ಸೋದಂತ ಬಂದೆ, ಏನೆಲ್ಲ ಕೇಳ್ತಿರಲ್ಲ. ಇದಕ್ಕೆ ಭಗವಂತನು ಒಳ್ಳೇದು ಮಾಡ್ತಾನ. ಹಂಗಲ್ಲ ಕಣೋ, ನನಗೆ ಪ್ರಾಣಿ ಅಂದ್ರೆ ತುಂಬಾ ಇಷ್ಟ. ಹೌದಾ? ಇಲ್ಲಿ ನಿಜವಾಗ್ಲೂ ಅವೆಲ್ಲ ಇದೆಯಾ ಇಲ್ವಾ ಅಂತ. ಯಾರೋ ಇದ್ರ ಬಗ್ಗೆ ತಿಳಿದವ್ರು ಭಾಳ ಜನ ಇದ್ದಾರೆ. ಅವ್ರು ಹೇಳ್ತಾರ? ಹೇಳ್ತೀನಿ, ಅವ್ರು ಹೇಳ್ತಾರೆ. ಅಲ್ಲ, ಬಟ್ ಕರಡಿ ಬರುತ್ತೆ ತಾನೆ ಇಲ್ಲಿ? ಕರಡಿ ಇಲ್ಲಣ್ಣ, ಬರಲ್ಲ, ಕಮ್ಮಿ ರೇರು. ಹೌದಾ? ಇಲ್ಲ, ಬಟ್ ಯಾವ್ದೋ ಪ್ರಾಣಿದಣ್ಣ ಅದು ಮಾತ್ರ. ಚಾಂಪು ಅಂತ ಇರೋ ಜಾಗ ಕರಡಿ ಎಲ್ಲ ಬರುತ್ತೆ ಅಂತಾರೆ. ಇಲ್ಲ ನೀವು ನೋಡಿಲ್ವಾ? ಏನೋ ಗೊತ್ತಿಲ್ಲ ಗೈಸ್, ಒಟ್ಟಲ್ಲಿ ಇದು ಯಾವ್ದೋ ಪ್ರಾಣಿದು, ಯಾವ್ದು ಅಂತ ನಿಮ್ಗೆ ದಯವಿಟ್ಟು ತಿಳಿದವರಲ್ಲಿ ತುಂಬಾ ಜನ ಇದ್ರೆ ಕಮೆಂಟ್ಸ್ ಮಾಡ್ತಿರಲ್ಲ, ಯಾವ್ದು ಅಂತ ಕಮೆಂಟ್ ಮಾಡಿ. ತಿಳ್ಕೊಳ್ಳೋ ಆಸೆ ನನಗೆ. ಯಾಕಂದ್ರೆ ಕೆಲವರು ಇದನ್ನೇ ಸಿಕ್ಕಿಬಿಟ್ರೆ ಇದನ್ನ ಟೆಸ್ಟ್ ಟ್ಯೂಬಲ್ಲಿ ಹಾಕಿ ನೋಡಿ, ಲ್ಯಾಬಲ್ಲಿ ಹಾಕಿ ಏನೋ ಮಾಡ್ತಾರೆ, ನಮ್ಗೆ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಯಾವುದೋ ಒಂದು ಪ್ರಾಣಿದ ಅಷ್ಟು ಹೋಲ್ಬಿಟ್ಟೆ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆಹಾ, ಏನ್ ಗುರು ಸೀನ್ರಿ ಇದು, ಬ್ಯೂಟಿ. ಸನ್ರೈಸ್ ಆಗ್ತಾ ಇದೆ. ವಾಟ್ ಅ ಬ್ಯೂಟಿಫುಲ್ ಶಾಟ್ ಮ್ಯಾನ್. ಅಂದರೆ ಇಡೀ ಹಂಪಿ ಒಂದು ಸುಂದರವಾದ ಹೆಣ್ಣಿನ ಮುಖ ಅಂತ ನಾವು ತಗೊಂಡ್ರೆ ಕರೆಕ್ಟಾಗಿ ಹೆಣ್ಣಿಗೆ ಅಂದ ಚಂದನೇ ಆ ಬೊಟ್ಟಿಟ್ಟಂಗಿದೆ, ಹಣೆ ಬೊಟ್ಟಿಟ್ಟಂಗಿದೆ. ವಾವ್. ಬಂಗಾರದೊಡವೆ ಬೇಕೇ ಹಂಪಿ, ಬಂಗಾರದೊಡವೆ ಬೇಕೇ, ಅಂದವೆ ನಿನ್ನಂದ ಸಿಂಗಾರ ಕೊಪ್ಪುವ, ಬಂಗಾರದೊಡವೆ ಬೇಕೇ ಹಂಪಿ, ಬಂಗಾರದೊಡವೆ ಬೇಕೇ. ವಾಡ ವ್ಯೂ. ಸ್ವಲ್ಪ ಸುಸ್ತಾಯಿತು, ಬಟ್ ಹತ್ಕೊಂಡು ಬಂದಮೇಲೆ ಸ್ವರ್ಗಕ್ಕೆ ಎರಡೇ ಗೇಣು.
ನೋಡ್ರಿ ಇಲ್ಲಿ ಏನು ಮಜಾ ಇದೆ ನೋಡಿ. ಇಲ್ಲೆಲ್ಲ ಹೊಲ ಗದ್ದೆಗಳು, ಪ್ಯಾಡಿ ಫೀಲ್ಡು, ಒಳ್ಳೆ ಬಾಲಿ ಫೀಲ್ ಬರುತ್ತೆ. ಅಲ್ಲೆಲ್ಲ ಮಧ್ಯ ಹಳ್ಳಿ, ಆ ಕಡೆ ನೋಡಿ ಡ್ಯಾಮು. ವಾವ್, ಬ್ಯೂಟಿಫುಲ್ ಬ್ಯೂಟಿಫುಲ್. ಇಷ್ಟು ಸೀನ್ರಿ ಇದೆ ಇದು. ವಾ, ಐ ಲವ್ ಯು ಹಂಪಿ. ನೋಡಿ, ಬಾಲಾಂಜನೇಯ ಸ್ವಾಮಿ ಟೆಂಪಲ್ ಅಂತ ಹೇಳಿದ್ನಲ್ಲ, ಇದೇ ಬಾಲಾಂಜನೇಯ ಸ್ವಾಮಿ ಟೆಂಪಲ್ಲು. ಪುಟ್ಟದಾಗಿದೆ ನಿಜವಲ್ಲೂ, ಅದು ಹೆಸರಿಗೆ ತಕ್ಕಂಗೆ ಇದೆ. ಬಾಲಾಂಜನೇಯ ಒಂದು ಪುಟಾಣಿ ಟೆಂಪಲ್. ಬಟ್ ಎಷ್ಟು ವರ್ಷದ ಹಳೆಯದು, ಏನು ಕತೆ ಎಲ್ಲ ಒಳಗೆ ಹೋಗಿ ಕೇಳೋಣ ಅವ್ರನ್ನೇ. ಜೈ ಶ್ರೀರಾಮ್, ಜೈ ಆಂಜನೇಯ. ನೋಡಿ ಎಷ್ಟು ಚೆನ್ನಾಗಿದೆ ನಿಜವಾಗ್ಲೂ. ಆಚೆ ಕಡೆ ಬಿಸಿಲು, ಒಳಗಡೆ ತಣ್ಣಗಿದೆ. मनोजं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयुतमुक्तं श्रीरामदूतं शिरसा नमामि. बलवीर हनुमान की जय. समस्मिन् कार्यनिर्योगे प्रमाणं हरिसत्तमा हनुमन्यत्नमास्थाय दुःखक्षयकरो भव. ಕಾಪಾಡಪ್ಪ, ಹಚ್ಚಿಸ್ಕೊಡ್ರು. ನಮ್ಮ ಟೀಮ್ಗೆಲ್ಲ ಒಳ್ಳೇದಾಗಬೇಕು. हनुमान की जय. जय देव जय देव जय मंगल मूर्ति शंकर स्वामी शंकर भारती जय आंजनेय, जय आंजनेय. जय राम श्री राम सुख भंजन तेरो नाम. जय राम श्री राम सुख भंजन तेरो नाम. बोलो श्री हनुमान की जय. बोलो श्री रामचंद्र की जय. जय आंजनेय. ಬರ್ತಾ ಇದ್ವಿ, ಗುಹೆ ಥರ ಇದೆ. ಈಶ್ವರ ಇದೆ ಇಲ್ಲಿ. ಈಶ್ವರ ಏನೋ ಇದೆ, ಹೌದು. ಓಂ ನಮಃ ಶಿವಾಯ ಅಂತ ಹೇಳಾಯ್ತು. ಬಟ್ ಇಲ್ಲಿ ನೋಡಿ ನಮ್ಮ ಜನ ಹೆಂಗಿರ್ತಾರೆ ಅಂದರೆ, ಡಾಬಾ ನಮ್ಮ ಮಕ್ಕಳು ಎಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಅವ್ರಿಗೆ. ಇಷ್ಟು ಐತಿಹಾಸಿಕ ಸ್ಥಳ, ಹೌದು. ಇಲ್ಲಿ ಲಿಂಗ ಇಟ್ಟಿದ್ದಾರೆ, ಪೂಜೆ ಮಾಡ್ತಾರೆ. ಅಂದ್ರೂ ಇಲ್ಲಿ ಏನೇನೆಲ್ಲ ಮಾಡಿರ್ತಾರೆ ಅಂತ ನೋಡಿ. ಇಲ್ಲಿ ಅದಕ್ಕೆ ಅವ್ರು ಕ್ಲೀನಾಗಿ ಬರ್ದೇ ಬಿಟ್ಟಿದ್ದಾರೆ. ನೋ ಸ್ಮೋಕಿಂಗ್, ನೋ ಬಿಸ್ನೆಸ್, ನೋ ಚರಸ್, ನೋ ಗಾಂಜಾ. ಎಲ್ಲ ಬಾಬ್ ಮೋರ್ಲೆ ಫ್ಯಾನ್ಸ್ ಇದ್ದಾರೆ ಅಂತ ಕಾಣುತ್ತಿಲ್ಲ ತುಂಬ ಜನ. ಅದಕ್ಕೆ ಅದೆಲ್ಲ ಏನು ಮಾಡಬೇಡಿ ಅಂತ ಬರ್ದಿದ್ದಾರೆ. ಅದಕ್ಕಿಂತ ಇನ್ನೊಂದು ತೋರಿಸ್ತೀವಿ ನೋಡಿ ನಿಮಗೆ, ಗಾಬರಿ ಆಗೋಗ್ತೀರಾ. ಇಲ್ಲಿ ನೋಡಿ ಏನು ಬರ್ದಿದ್ದಾರೆ, ನೋ ಸೆಕ್ಸ್. ಇಂಥ ಒಳ್ಳೆ ಜಾಗಗಳಿಗೆ ಬಂದು ಏಟ್ ಹಾಕಬೇಡಿಪ್ಪ ಅಂತ ಬರ್ತಿದ್ದಾರೆ.
ಅಂದ್ರೆ ಇವ್ರು ಇಷ್ಟೆಲ್ಲ ಬರ್ದಿದ್ದಾರೆ ಅಂದ್ರೆ ನಮ್ಮ ಜನ ಎಲ್ಲೆಲ್ಲಿ ಬಂದು ಏನೇನು ಮಾಡಿದ್ದಾರೆ ನೋಡಿ ಲೆಕ್ಕ ಹಾಕಳಿ. ಬಹುಶಃ ಇವರು ಹಳೆ ಕಾಲ ಸಿನಿಮಾಗಳೆಲ್ಲ ನೋಡ್ಬಿಟ್ಟಿದ್ದಾರೆ. ಆ ಬಂಡೆಗೆ ಬಂದಿತ್ತು, ಈ ಬಂಡೆ ಸತಿ ಹೋಗಿತ್ತು, ಅಲ್ಲಿ ನಾವು ಸೇರಿದ್ದು, ಒಂದು ನೆನಪಿಲ್ವೇ ನನಗೆ ಅಂತ ಆ ಥರ ನೋಡಿರ್ಬೇಕಿಲ್ಲ. ಇರ್ಲಿ ಬಿಡಿಪ್ಪ, ಪಾಪ ಇಷ್ಟೆಲ್ಲ ಬೋರ್ಡ್ ಹಾಕ್ಯಾರ, ಇಷ್ಟೆಲ್ಲ ಮಾಡ್ಯಾರ, ಜನ ಏನು ಮಾಡ್ತಾರೆ ಮಾಡೇ ಮಾಡ್ತಾರೆ. ಸಾಧ್ಯದಷ್ಟು ಮಾಡಬೇಡ್ರಿ ಅಂತ ಒಳ್ಳೆ ಕ್ಷೇತ್ರ ಮಾಡಬೇಡಿ ಅಷ್ಟು. ಇಂದ್ರ ಜಾಗ ಇದು, ವಾಹ್ ಬ್ಯೂಟಿಫುಲ್. ಫೈನಲಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಸಿ ಯು.